ಸಂಸತ್ ಆವರಣದಲ್ಲೂ ಕೂಡ ಕೇಂದ್ರಕ್ಕೆ ಗ್ಯಾಸ್ ಬಿಸಿ ಹಡಗು ಬರ್ತಿವೆ ಭಯ ಬೇಡ ಅಂತ ಕೇಂದ್ರದಿಂದ ಅಭಯ ಲೋಕಸಭೆಯಲ್ಲೂ ಜಟಾಪಟಿಕೆ ವೇದಿಕೆ ಇದುವೇ ಚದುರಂಗದ ಎರಡನೇ ಸ್ಟೋರಿ ಗ್ಯಾಸ್ ಪಾಲಿಟಿಕ್ಸ್ Restaurants are closing. There's widespread panic about LPG. Hence, in the last 5 days, LPG production has been increased by 28%. ಎಸ್ ಇದು ಗ್ಯಾಸ್ ಯಾವಾಗ ಕೊರತೆ ಎದುರಾಯಿತು ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿ ಆಯಿತು ಸಹಜವಾಗಿಯೇ ಪ್ರತಿಪಕ್ಷಗಳು ಇದನ್ನು ದೊಡ್ಡ ಅಸ್ತ್ರವಾಗಿ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಯೋಗಿಸ್ತಾ ಇದ್ದಾವೆ. ಗ್ಯಾಸ್ ಎಮರ್ಜೆನ್ಸಿ ವಿರುದ್ಧ ಕಾಂಗ್ರೆಸ್ನಿಂದ ಪ್ರತಿಭಟನೆ ಶುರುವಾಗಿದೆ. ಇವತ್ತು ಪ್ರತಿಭಟನೆಯನ್ನು ಕಾಂಗ್ರೆಸ್ದವರು ದೇಶದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಸಂಸತ್ ಆವರಣದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೋರಾಟವನ್ನು ನಡೆಸಲಾಗಿದೆ. ಲೋಕಸಭೆಯ ಒಳಗೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನವನ್ನು ಪ್ರತಿಪಕ್ಷದವರು ಮಾಡಿದ್ದಾರೆ. ರಾಹುಲ್ ಗಾಂಧಿ ಕೂಡ ಈಗಾಗಲೇ ಸದನದ ಒಳಗೂ ಕೂಡ ಮಾತನಾಡಿದ್ದಾರೆ. ಗ್ಯಾಸ್ ಸಿಗದೆ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ, ಭಯ ಸೃಷ್ಟಿಯಾಗಿದೆ ಅನ್ನುವಂತಹ ವಿಷಯವನ್ನು ಹೇಳಿದ್ದಾರೆ. ಆದರೆ ಕೇಂದ್ರ ಸರ್ಕಾರವು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದೆ. ನಾವು LPG ಪ್ರೊಡಕ್ಷನನ್ನು ಜಾಸ್ತಿ ಮಾಡಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದರೆ ಪ್ರಶ್ನೆ ಇರುವಂಥದ್ದು ವಾಣಿಜ್ಯ ಬಳಕೆಯಲ್ಲಿ ಯಾಕೆ ಇನ್ನೂ ಕೂಡ ಗ್ಯಾಸ್ ಸಪ್ಲೈ ಸರಿ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಕೇಂದ್ರಕ್ಕೆ ಗ್ಯಾಸ್ ಬಿಸಿಯನ್ನು ಮುಟ್ಟಿಸುವಂತಹ ಕೆಲಸವನ್ನು ಇವತ್ತು ಮಾಡಿದರು. ಬಹಳ ಮುಖ್ಯವಾಗಿ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಗ್ಯಾಸ್ ಪಾಲಿಟಿಕ್ಸ್ ಏನು ಶುರುವಾಗಿದೆ. ಈ ಸಂದರ್ಭದಲ್ಲಿನೇ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಇವತ್ತು ಕೈಗೆತ್ತಿಕೊಂಡಿದ್ದಾವೆ ಪ್ರತಿಪಕ್ಷಗಳು. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಸಂಸತ್ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ವಿಶೇಷವಾಗಿ ಕೇಂದ್ರ ಸರ್ಕಾರ ಸಿಲಿಂಡರ್ಗಳನ್ನು ಒದಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಸಿಲಿಂಡರ್ಗಳ ಬೆಲೆ ಏರಿಕೆಯನ್ನು ಮಾಡಿರುವಂಥದ್ದು ಬಹಳ ಮುಖ್ಯವಾಗಿ ಅವರು ಪ್ರಸ್ತಾಪಿಸ್ತಾ ಇರುವಂಥದ್ದು. ಸಡನ್ ಆಗಿ ಬೆಲೆ ಏರಿಕೆಯನ್ನು ಮತ್ತೆ ಮಾಡಿದ್ದೀರಿ, ಗೃಹ ಬಳಕೆ ಮತ್ತು ವಾಣಿಜ್ಯ ಬಳಕೆ ಎರಡರಲ್ಲೂ ಕೂಡ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂತಹ ವಿಚಾರವನ್ನು ಕೂಡ ಇಲ್ಲಿ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ಹೋರಾಟವನ್ನು ಶುರು ಮಾಡಿದ್ದಾವೆ. ಇಲ್ಲಿ ಗ್ಯಾಸ್ ರೇಟ್ ಜಾಸ್ತಿ ಮಾಡಿರುವಂಥ ವಿಚಾರವನ್ನು ಒಂದು ಕಡೆ ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ, ತೋರಿಸ್ತೀರಿ. A very large portion of our oil and natural gas comes through the Strait of Hormuz. The pain has just started. Restaurants are closing. There's widespread panic about LPG. Street vendors are affected. And as I said, this is only the beginning. But allowing the United States to decide who we buy oil from, who we buy gas from, whether we can buy oil from Russia or not, whether our relationship with different oil suppliers can be decided by us. This is what has been bartered. A very large portion of our ಹೀಗೆ ರಾಹುಲ್ ಗಾಂಧಿ ನೇರವಾಗಿ ಅಮೆರಿಕ ಭಾರತ ಎಲ್ಲಿಂದ ಗ್ಯಾಸ್ ಖರೀದಿ ಮಾಡಬೇಕು ಅಥವಾ ಆಯಿಲ್ ಖರೀದಿ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡುವಂಥದ್ದನ್ನು ಕೇಂದ್ರ ಸರ್ಕಾರ ಅಮೆರಿಕದ ಒತ್ತಡಕ್ಕೆ ಮಣಿತಾ ಇದೆ ಅನ್ನುವಂತಹ ದೃಷ್ಟಿಯಿಂದ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಆದರೆ ಇದಕ್ಕೆ ಉತ್ತರವನ್ನು ಸದನದಲ್ಲಿ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ನೀಡಿದ್ದಾರೆ. Before the crisis, approximately 45% of India's crude imports transited through the Hormuz route. Thanks to the Honorable Prime Minister's outstanding diplomatic outreach and goodwill, India has secured crude volumes that exceed what the disrupted Strait of Hormuz could have delivered in the same period. Non-Hormuz sourcing has risen to approximately 70% of crude imports, up from 55% before the conflict began. India sources crude from 40 countries as against 27 in 2006 and 7.
This structural diversification, built through sustained policy over successive years, has given us options that other nations find themselves without. Refineries are operating at high capacity utilization. In several cases, they are exceeding 100%. There is no shortage of petrol, diesel, kerosene, ATF or fuel oil. The availability of petrol, diesel, aviation, turbine fuel, kerosene and fuel oil is fully assured. Retail outlets across the country are stocked and supply chains for these products are functioning normally. Additional allocation of PDS kerosene has been issued to all the states. ಹೀಗೆ ಭಾರತದಲ್ಲಿ ಇಂಧನದ ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ ಅಂತ ಹೇಳಿ ಕೇಂದ್ರದ ಸಚಿವರಾಗಿರುವಂತಹ ಹರ್ದೀಪ್ ಸಿಂಗ್ ಪುರಿ ಅವರು ಸದನದ ಒಳಗಡೆ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಯಾವ ಸ್ವರೂಪದಲ್ಲಿ ಸಪ್ಲೈ ಚೈನ್ ಇಂಪ್ರೂವ್ ಆಗಿದೆ, ಯಾವ ಸ್ವರೂಪದಲ್ಲಿ ನಮ್ಮಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಇಂಪ್ರೂವ್ ಆಗಿದೆ, ಕ್ರೂಡ್ ಸಪ್ಲೈ ಹೇಗೆ ಇದೆ, ಈ ಎಲ್ಲದರ ಬಗ್ಗೆಯೂ ಕೂಡ ಅವರು ವಿವರಣೆಯನ್ನು ಸದನದ ಒಳಗಡೆ ಕೊಟ್ಟಿದ್ದಾರೆ. ಇರುವಂಥದ್ದು ಸದನದ ಒಳಗಡೆ ಕೊಟ್ಟಿರುವಂತಹ ಭರವಸೆ ಅದೇ ಪರಿಸ್ಥಿತಿಯನ್ನು ನಿಭಾಯಿಸುವಂತಹ ಸ್ವರೂಪದಲ್ಲೂ ಕೂಡ ಇರಬೇಕು. ಯಾಕಂದರೆ ವಾಣಿಜ್ಯ ಬಳಕೆಯ ಗ್ಯಾಸ್ ಸಪ್ಲೈ ಎಲ್ಲಿ ತನಕ ಸ್ಟ್ರೀಮ್ಲೈನ್ ಆಗೋದಿಲ್ವೋ ಅಲ್ಲಿ ತನಕ ಸಾಮಾನ್ಯ ಜನರಲ್ಲಿರುವಂಥ ಆತಂಕ ಬಿಗಡಾಯಿಸ್ತಾ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇದನ್ನು ಹೇಗೆ ಕೇಂದ್ರ ಸರ್ಕಾರ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಕೂಡ ಭಾಳ ಮುಖ್ಯವಾಗಿರುವಂಥದ್ದು. ಆದರೆ ಸದ್ಯಕ್ಕಂತೂ ಗ್ಯಾಸ್ ಸಪ್ಲೈನಲ್ಲಿ ಎದುರಾಗಿರುವಂತಹ ಕೊರತೆ ಏನಿದೆ ಇದನ್ನು ಪ್ರತಿಪಕ್ಷಗಳವರು ಆಡಳಿತ ಪಕ್ಷದ ವಿರುದ್ಧದ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದ್ದಾರೆ. ಆಡಳಿತ ಪಕ್ಷವೂ ಕೂಡ ಇದನ್ನು ನಾವು ನಿಭಾಯಿಸ್ತೀವಿ, ಪರಿಸ್ಥಿತಿ ನಿಭಾಯಿಸ್ತೀವಿ, ಭಯ ಬೇಕಿಲ್ಲ ಅನ್ನುವಂತಹ ಭರವಸೆಯನ್ನು ಮತ್ತು ದೇಶದ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಖುದ್ದು ಪ್ರಧಾನಮಂತ್ರಿಯವರು ಕೂಡ ಇವತ್ತು ಹೇಳಿದ್ದಾರೆ. ಇದರಿಂದಾಗಿ ಯಾವುದೇ ರೀತಿಯಂಥ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಕೊಡ್ತಿರುವಂತಹ ಭರವಸೆ.